ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರಾಗಿ ರೆಡಿಯಾಗಿದ್ದೀನಿ ಟು ಗೋ ಔಟ್ ಫಾರ್ ಎ ಫ್ಯಾಮಿಲಿ ಡಿನ್ನರ್. ಸೊ ತುಂಬ ದಿನ ಆಯಿತು ಆ್ಯಂಡ್ ಡಿನ್ನರ್ಗೆ ಒಟ್ಟಿಗೆ ಎಲ್ಲರೂ ಹೋಗಿರಲಿಲ್ಲ. ಸೊ ವಿ ಕೇಮ್ ಟು ಹೋಟೆಲ್ ಮಹಾರಾಜ. ಸೊ ಇದು ಹೊಸದಾಗಿ ಆಗಿದೆ ನಮ್ಮ ಮನೆ ಹತ್ರ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಅಮೇಝಿಂಗ್. ತುಂಬ ದಿನದಿಂದ ನೋಡ್ತಾ ಇದ್ವಿ ಬರಬೇಕಂತ. ದೊಡ್ಡ ಪಾರ್ಕಿಂಗ್ ಎಲ್ಲ ಇದೆ ಇಲ್ಲಿ, ಚೆನ್ನಾಗಿದೆ ಜಾಗ ಆ್ಯಂಡ್ ಒಳಗಡೆ ನನಗೆ ತುಂಬ ಇಷ್ಟ ಆಯಿತು. ಇಂಟೀರಿಯರ್ಸ್ ಆ್ಯಕ್ಚುಲಿ ಈ ಕಡೆ ಫಾಸ್ಟ್ ಫುಡ್ ಮಾಡ್ಕೊಂಡಿದ್ದಾರೆ, ಆ ಕಡೆ ಸಿಟ್ಟಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಒಂದು ಚೆನ್ನಾಗಿರೋ ಪೇಂಟಿಂಗ್ ಹಾಕಿದ್ದಾರೆ, ವಿಚ್ ಈಸ್ ಲೈಕ್ ಇನ್ಸ್ಟಾಗ್ರಾಮಬಲ್ ಪಿಕ್ಚರ್ಸ್ ಬರುತ್ತೆ. ಸೊ ಫಸ್ಟು ಅಲ್ಲೆಲ್ಲ ಫೋಟೋಸ್ ತಗೊಂಡು ಆಮೇಲೆ ಒಳಗಡೆ ಹೋಗಿ ಅಲ್ಲೂ ಹಿಂದೆ ನೋಡಿದರೆ ನಿಮಗೆ ಅಲ್ಲೂ ಸ್ವಲ್ಪ ಕಲರ್ಫುಲ್ ಆಗಿರುವಂತಹ ವಾಲ್ ಪೇಂಟಿಂಗ್ ಎಲ್ಲ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಚಾಟ್ ಕೌಂಟರು ಮತ್ತು ಫಾಸ್ಟ್ ಫುಡ್ ಎಲ್ಲ ಈ ಕಡೆ ಮಾಡಿದ್ದಾರೆ. ಮೇಲೂ ಜಾಗ ಇದೆ, ಮೇಲಿನ ಏನೂ ಓಪನ್ ಆಗಿಲ್ಲ, ಬಟ್ ರೈಟ್ ನಾವು ಇಷ್ಟಂತೂ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಸೊ ಈ ನೋಡಿ ಎಷ್ಟು ಚೆನ್ನಾಗಿ ಕೌಂಟರೆಲ್ಲ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಪರ್ಫೆಕ್ಟ್. ಸೊ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೂ ನೋಡಿ ತುಂಬ ಕಲರ್ಫುಲ್ಲಾಗಿ ವಾಲ್ ಪೇಂಟ್ ಮಾಡಿದ್ದಾರೆ. ಸೊ ಒಂಥರ ಸಖತ್ತಾಗಿ ಅನ್ನಿಸ್ತು. ಇದು ಮೇಲೆ ಹೋಗೋಕ್ಕೆ ಜಾಗ, ಬಟ್ ಮೇಲಿನ ಏನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ವಾಪಸ್ಸು ಅಲ್ಲಿಂದ ಬಂದವಿ. ಸೊ ನನ್ನ ಮಗಳಂತೂ ಫುಲ್ಲು ನನ್ನ ಫೋಟೋ ತೆಕ್ಕೊಂಡು ಅದನ್ನು ಇನ್ನು ಮಾಡ್ತಾ ಇದ್ದಾಳೆ ಆ್ಯಂಡ್ ಇನ್ನೂ ಹೊಸದಾಗಿ ಏನೋ ಇಡ್ತಾ ಇದ್ದಾರೆ. ಸೊ ಡಿನ್ನರ್ ಟೈಮಿಗೆ ಬಂದಿದ್ದರಿಂದ ಫುಲ್ ಕತ್ಲೆ ಆಗಿದೆ. ಸೊ ಈಗ ಆ್ಯಕ್ಚುಲಿ ಅದರ್ ಸೈಡ್ ಹೋಗ್ತಾ ಇದ್ದೀವಿ, ಅಂದರೆ ಯಾವುದು ಮೇನ್ ರೆಸ್ಟೋರೆಂಟ್ ಇದೆ ಆ ಕಡೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಹಿಂಗಿದೆ. ಸೊ ಇಲ್ಲಿ ಬಂದರೆ ಆ್ಯಕ್ಚುಲಾಗಿ ಒಂದು ಸೂಪರಾಗಿ ನೋಡಿ ಇದು ಮಾಡಿದ್ದಾರೆ. ಸೊ ಹೆಂಗೆ ಅಂದರೆ ಈ ಪ್ಯಾಲೇಸ್, ಮೈಸೂರು ಪ್ಯಾಲೇಸಿಂದು ವೈಬ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲೂ ಅಷ್ಟೇ ಸೂಪರಾಗಿ ಫೋಟೋಸ್ ಬರುತ್ತೆ. ಒಂದು ಚೇರು ಇಟ್ಟಿದ್ದಾರೆ ಇಫ್ ಯು ವಾಂಟ್ ಟು ಟೇಕ್ ಪಿಕ್ಚರ್ಸ್. ಸೊ ನಾನು ಕೂತ್ಕೊಂಡು ತೆಗೆಸ್ಕೊಂಡಿಲ್ಲ, ನಿಂತ್ಕೊಂಡೆ ತೆಗೆಸ್ಕೊಂಡೆ, ಹೊಟ್ಟೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ವಿ ಆರ್ಡರ್ಡ್ ಸ್ಟಾರ್ಟರ್ಸ್ ಆ್ಯಂಡ್ ಇಟ್ ಲುಕ್ ರಿಯಲಿ ಅಮೇಝಿಂಗ್. ಸೊ ಓವರಾಲ್ ಚೆನ್ನಾಗೇನೋ ಅನ್ನಿಸ್ತು. ಪ್ಲ್ಯಾಟರು ನೋಡಿ, ಕಲರ್ಫುಲ್ ವಾಟರ್ ಅಂದರೆ ಪಾನಿ ಜೊತೆ ಪಾನಿಪುರಿ ಬಂತು. ದೆನ್ ವಿ ಆರ್ಡರ್ಡ್ ಫ್ಯೂ ಮೋರ್ ಥಿಂಗ್ಸ್. ಸೊ ಅದು ಬಂತು, ಸೂಪ್ ಬಂತು, ಮತ್ತು ವಡೆ ಬಂತು, ಸೂಪ್ ವಡ. ಸೊ ಹಾಗೆ ಬೇರೆ 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 ಆರ್ಡರ್ ಮಾಡಿದ್ವಿ, ಲೈಕ್ ಚಿಲ್ಲಿ ಪನ್ನೀರ್, ಪಿಜ್ಜಾ. ಸೊ ನನಗಂತೂ ಇಷ್ಟ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ಬಟ್ ಈಗ ಯಾವ್ದು ಕಮ್ಮಿ ಇದೆ ಹೇಳಿ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೆಟ್ ಯೂಸ್ ಟು ದ್ಯಾಟ್. ಸೊ ಪಾವ್ ಭಾಜಿ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಎಸ್, ಅದ್ರ ಜೊತೆ ಇಲ್ಲಿ ಇಂಟೀರಿಯರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಮೈಸೂರು ವೈಬ್ಸ್ ಬರುತ್ತೆ. ಫುಲ್ ಮೈಸೂರು ದಸರಾ ಏನಿದೆ ಅದರದ್ದು ಫುಲ್ ಪೇಂಟಿಂಗ್ ಮಾಡಿದ್ದಾರೆ ಒಳಗಡೆ. ಸೊ ಸಿಟ್ಟಿಂಗ್ ಏರಿಯಾ ಏನಿದೆ ಅದ್ರ ಹಿಂದೆ ಮಾಡಿದ್ದಾರೆ. ಸೊ ಮಧ್ಯ ನೀವು ನೋಡ್ಬೋದು ಎಲ್ಲ ಕಡೆ ಸಿಟ್ಟಿಂಗ್ ಅರೇಂಜ್ ಮಾಡಿದ್ದಾರೆ. ಸೊ ಅದ್ರ ಮಧ್ಯೆ ನಮ್ಮದು ಫುಡ್ ಏನು ಆರ್ಡರ್ ಮಾಡಿದ್ವಿ ಅದು ಬರ್ತಾಯಿತ್ತು, ಲೈಕ್ ಹಾಫ್ ಆ್ಯಂಡ್ ಹಾಫ್ ವೈಟ್ ಆ್ಯಂಡ್ ಪಿಂಕ್ ಪಾಸ್ತಾ ಆ್ಯಂಡ್ ನೂಡಲ್ಸ್. ಸೊ ಹೀಗೆ ತುಂಬಾ ಅಂದರೆ ನಾರ್ತ್ ಚೈನೀಸು, ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ. ಸೊ ಹೊಸ್ದಾಗಿ ಇರೋದ್ರಿಂದ ತುಂಬಾ ಸೂಪರಾಗಿದೆ. ಆ್ಯಂಡ್ ವಾಲ್ ಪೇಂಟಿಂಗ್ಸು ಯಾರು ಮಾಡಿದಾರೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಪೇಂಟ್ ಮಾಡಿರೋದು, ಪಿಕ್ಚರ್ ಅಂಟಿಸಿರೋದಲ್ಲ, ಬೈ ಹ್ಯಾಂಡ್ ದೇ ಹ್ಯಾವ್ ಪೇಂಟೆಡ್ ಇಟ್. ಸೊ ಹೂಎವರ್ ಈಸ್ ದ ಆರ್ಟಿಸ್ಟ್, ಹಿ ಹ್ಯಾಸ್ ಡನ್ ಇಟ್ ರಿಯಲಿ ನೈಸ್ ವರ್ಕ್ ಆ್ಯಕ್ಚುಲಿ. ಸೊ ಏನು ನಾವು ಮೈಸೂರಲ್ಲಿ ಪ್ಯಾಲೇಸಲ್ಲಿ ನೋಡ್ತೀವಿ, ಆಲ್ಮೋಸ್ಟ್ ಅದೇ ವೈಬ್ ಹಂಗೆ ಅನಿಸುತ್ತೆ ಒಂಥರ. ಸೊ ಎಸ್, ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಇದು ಅವರ ಸ್ಟಾಫ್ಗೆ. ಸೊ ಇದು ಈ ಕಡೆ ಸೈಡಲ್ಲೂ ನೀವು ಕೂತ್ಕೋಬೋದು. ದೇ ಹ್ಯಾವ್ ಮೇಡ್ ಲಿಟಲ್ ಪಾರ್ಟಿಷನ್.
ಸೊ ಇಲ್ಲಿಂದ ನಾವು ಈಗ ಹೋದರೆ ಹ್ಯಾಂಡ್ ವಾಶ್ ಇದೆ. ಸೊ ಇಲ್ಲೂ ಪಾರ್ಟಿಷನ್ ಇದೆ, ಸ್ವಲ್ಪ ಪ್ರೈವಸಿ ಬೇಕಂದರೆ ಇಲ್ಲಿ ಕೂತ್ಕೋಬಹುದು. ಸೊ ಓವರಾಲ್ ಇಟ್ಸ್ ನೈಸ್, ಒಂಥರ ಚೆನ್ನಾಗಿದೆ ಆ್ಯಂಡ್ ಲುಕ್ಸ್ ರಿಯಲಿ ಸಿಂಪಲ್ ಬಟ್ ಎಲಿಗೆಂಟ್. ಸೊ ಈ ಕಡೆ ಎಲ್ಲ ಏನು ಡೆಕೋರೇಷನ್ ಇಲ್ಲ, ಆ ಕಡೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಬಟ್ ಇನ್ ಮಿಡಲ್ ಈ ಥರ ಚಿಕ್ಕ ಚಿಕ್ಕದು ಲ್ಯಾಂಪ್ ಇಡೋಕ್ಕೆ ಅಂತ ಏನು ಮೊದಲು ಮಾಡ್ತಾಯಿದ್ರು, ಅಲ್ಲಿ ಲೈಟ್ ಹಾಕಿಸಿ, ಆ್ಯಕ್ಚುಲಿ ಇದಕ್ಕೆ ದೀಪದ ಗೂಡು ಅಂತ ಹೇಳೋರು ಹಿಂದಿನ ಕಾಲದಲ್ಲಿ. ಸೊ ಅದನ್ನು ಮಾಡಿಸಿದ್ದಾರೆ. ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಓವರ್ ಆಲ್ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಫುಡ್ಡು ಅಷ್ಟೇ ಚೆನ್ನಾಗಿತ್ತು. ಸೊ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ದ ಪೇಂಟಿಂಗ್ ಲುಕ್ ರಿಯಲಿ ವಂಡರ್ಫುಲ್. ಸೊ ಈ ಥರ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದರೆ. ಆ್ಯಂಡ್ ಎಸ್, ಮೈಸೂರು ಪ್ಯಾಲೇಸ್ ಮಿನಿಯೇಚರ್ ಇಟ್ಟಿದ್ದಾರೆ. ಸೊ ದಿಸ್ ಈಸ್ ರಿಯಲಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಒಳಗಡೆ ಲೈಟಿಂಗ್ ಎಲ್ಲ ಇದೆ. ಸೊ ಇಟ್ ಲುಕ್ಸ್ ಈವನ್ ಮೋರ್ ಬ್ಯೂಟಿಫುಲ್. ಸೊ ಒಂಥರ ಮಿನಿಯೇಚರ್ ಈ ಥರ ಅಲ್ಲೂ ಇದೆ ಪ್ಯಾಲೇಸ್ ಎಲ್ಲನೂ. ಸೊ ಅದೇ ಥರ ಇಲ್ಲೂ ಇದೆ ಆ್ಯಂಡ್ ಲುಕ್ಸ್ ರಿಯಲಿ ನೈಸ್, ರಿಯಲಿ ನೈಸ್. ಮನೆಯಲ್ಲಿ ಸಿಕ್ಕಿದ್ರೂ ಸೂಪರ್ ಆಗಿರುತ್ತೆ. ಸೊ ಓವರ್ ಆಲ್ ಇಟ್ ವಾಸ್ ರಿಯಲಿ ನೈಸ್. ಸೊ ಮತ್ತು ನಾವೀಗ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಸ್, ದಿಸ್ ಇಸ್ ದ ರಿಯಲ್ ಬ್ಯೂಟಿಫುಲ್ ಇನ್ಸ್ಟಾಗ್ರಾಮಬಲ್ ಫೋಟೋ ಯು ಕ್ಯಾನ್ ಟೇಕ್ ಅಂತ ಅನ್ನಿಸ್ತು ನನಗಂತೂ ಇಷ್ಟ ಆಯಿತು. ನಾನಂತೂ ಚೆನ್ನಾಗಿರೋ ಫೋಟೋಸ್ನ ತಕ್ಕೊಂಡೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಸ್ವಲ್ಪ ಫುಡ್ ಸಮೇತ ಮತ್ತೆ ಆ್ಯಕ್ಚುಲಿ ಇನ್ನೊಂದಿನ ಬಂದು ಮತ್ತೆ ಫುಡ್ಡನ್ನು ತಿಂತಾಯಿದ್ದೀವಿ. ಯಾಕಂದರೆ 2-3 ಸತಿ ಬಂದ್ವಿ ಆ್ಯಕ್ಚುಲಿ, ನಮ್ಗೆ ಇಲ್ಲಿ ಇಷ್ಟ ಆಯಿತು ಅಂತ ಹೇಳಿ. ಸೊ ಇಟ್ ಲುಕ್ಸ್ ರಿಯಲಿ ಅಮೇಝಿಂಗ್. ಸೊ ಓವರ್ ಆಲ್ ನಮಗೆ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಫುಡ್ಡೂ ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ದಿಸ್ ಇಸ್ ಹೌ ಐ ಲೈಕ್ ದ ಪೇಂಟಿಂಗ್. ಸೊ ಈ ಸತಿ ನಾವು ಈ ಕಡೆ ಕೂತಿದ್ವಿ ಆ್ಯಂಡ್ ಇಟ್ ಲುಕ್ ನೈಸ್. ಸೊ ಅಲ್ಲಿಂದ ಪಿಕ್ಚರ್ಸ್ ತೊಗೊಳಕ್ಕೆ ಮಾಡೋಕ್ಕೆ ಒಂಥರ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿ ಇದೆ. ಸೊ ಫುಡ್ಡು ಅಷ್ಟೇ ಬೇಗ ಬೇಗ ಸರ್ವ್ ಮಾಡ್ತಾರೆ. ಓವರ್ ಆಲ್ ಇಟ್ ವಾಸ್ ನೈಸ್ ಆ್ಯಂಡ್ ಇಲ್ಲೊಂದು ಜೀಪ್ ನಿಂತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓನರ್ದು ಅಂತ ಅಂದರು. ನನ್ನ ಮಗನ ತುಂಬ ಇಷ್ಟ ಆಯಿತು ಇದು. ಸೊ ಹಿ ವಾಸ್ ಟೇಕಿಂಗ್. ನೋಡಿ ಇಷ್ಟು ದೊಡ್ಡ ಪಾರ್ಕಿಂಗ್ ಇದೆ, 100 ವೆಹಿಕಲ್ ಅಂತೂ ನಿಂತ್ಕೋಬೋದು, ಆ ಥರ ಇದೆ. ಸೊ ಎಸ್, ಇದು ಬೆಳಕಲ್ಲಿ ಈ ಥರ ಕಾಣಿಸುತ್ತೆ ಆ್ಯಂಡ್ ಇದು ಏನಕ್ಕೆ ಹೆಸರು ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಮಹಾರಾಜ ಅಂತ ಇದ್ದಿದ್ದು ಈ ಸತಿ ಬರೋ ಅಷ್ಟೊತ್ತಿಗೆ ಇಟ್ ಹ್ಯಾಡ್ ಬಿಕಮ್ ಶ್ರೀಶೈಲಂ. ಸೊ ಈಗೇನೋ ಸ್ವಲ್ಪ ಚೇಂಜಸ್ ಮಾಡಿಸಿ ಮುಂದೆ ಎಲ್ಲ ಸ್ವಲ್ಪ ಔಟ್ಲುಕ್ನ ಫುಲ್ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ನನ್ನ ಒಳಗಡೆ ಎದ್ದಿದ್ದಂತಹ ಯಾಕಂತ ಗೊತ್ತಿಲ್ಲ, ಮೇ ಬಿ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಅನ್ನೋ ಗೊತ್ತಿಲ್ಲ, ಒಳಗಡೆ ಚಾರ್ಲಿ ಚಾಪ್ಲಿನ್ನು ಅದು ಇದು ಎಲ್ಲ ಪೇಂಟಿಂಗ್ಸ್ ಇದ್ದಿದ್ದೆಲ್ಲ ಈ ಕಡೆ ಸೈಡಿಂದ ರಿಮೂವ್ ಆಗಿದೆ. ಸೊ ಐ ವಾಸ್ ಮಿಸ್ಸಿಂಗ್ ದಟ್ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿತ್ತು. ಅದು ಏನಕ್ಕೆ ಚೆನ್ನಾಗಿ ಮಾಡಿಸಿದ್ರು, ಯಾಕೆ ತೆಗೆದ್ರು ಗೊತ್ತಿಲ್ಲ. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಎಷ್ಟು ಚೆನ್ನಾಗಿ ಮಾಡಿಸಿ ಏನಕ್ಕೆ ಎಷ್ಟೊಂದು ಇದಾಗಿ ಇದು ಮಾಡಿದ್ದಾರೆ, ತೆಗೆದಿದ್ದಾರೆ ಅಂತ. ಸೊ ಮತ್ತು ಫುಡ್ಡೆಲ್ಲ ಓಕೆ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಡ್ ನಾವು. ಸೊ ಅವಾಗ ಅಷ್ಟು ಚೆನ್ನಾಗಿತ್ತು, ಈಗ ಈ ಥರ ಕಾಣಿಸ್ತದೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಪೇಂಟಿಂಗ್ಸ್ ದೇ ಹ್ಯಾವ್ ರಿಮೂವ್ಡ್ ಆ್ಯಂಡ್ ಇದೆಲ್ಲ ಕಂಬಗಳೆಲ್ಲ ಸ್ವಲ್ಪ ಇನ್ಸ್ಟಾಲ್ ಮಾಡಿ ದೇ ಹ್ಯಾವ್ ಮೇಡ್ ಇಟ್ ಲುಕ್ ಲೈಕ್ ಅಥೆಂಟಿಕ್ ಏನೋ ಟ್ರೆಡಿಷ್ನಲ್ ಸ್ಪೇಸ್ ಥರ. ಸೊ ಜೀಪ್ ಅಂತೂ ಇಲ್ಲೇ ಇದೆ. ಸೊ ಜೀಪ್ ಸೂಪರ್ ಆಗಿದೆ, ಓಪನ್ ಜೀಪ್, ತುಂಬ ಹಳೆಯದು ಆ್ಯಂಟಿಕ್ ಥರ ಇದೆ ಇಲ್ಲಿ. ಇಟ್ ಲುಕ್ಸ್ ಗುಡ್. ಸೊ ಇದು ಯಾವಾಗಲೂ ಇಲ್ಲೇ ನಿಂತಿರುತ್ತೆ. ಸೊ ಹಾಗಾಗಿ ಯಾವಾಗ ಬೇಕಾದರೂ ಫೋಟೋಸ್ ತೆಕ್ಕೋಬಹುದು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಲುಕ್ಸ್ ಲೈಕ್ ದಿಸ್ ನಾವು. ಈಗ ಮೇಲ್ಗಡೆನೂ ಎಲ್ಲ ಓಪನ್ ಮಾಡಿದ್ದಾರೆ ಆ್ಯಂಡ್ ಒಬ್ವಿಯಸ್ಲಿ ಈಗ ನೋಡಿ ಜಾಸ್ತಿ ಪಾರ್ಕಿಂಗ್ ಎಲ್ಲ ಬಂದಿದೆ. ಸೊ ಮುಂದೆ ಕೌಂಟರು ಹಾಕಿದ್ದಾರೆ. ಅಲ್ಲಿ ಓಪನ್ ದೋಸೆ ಅಂದರೆ ಓಪನ್ ಸ್ಪೇಸಲ್ಲಿ ದೋಸೆ ಎಲ್ಲ ಸರ್ವ್ ಮಾಡ್ತಾರೆ. ಈವ್ನಿಂಗ್ಸ್ ಬಂದರೆ ಕಾಫಿ ಮತ್ತು ಇದು ಎಲ್ಲ ನೋಡಿ. ಮೇಲ್ಗಡೆ ಅಪ್ಸ್ಟೇರ್ಸ್ ನಾವು ಹೋಗಲಿಲ್ಲ, ಬಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್ ಆ್ಯಂಡ್ ಹಾಲ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.